ಪ್ರೋಗ್ರಾಮ್ ಇದೆಯಲ್ಲ, ನಿಜವಾಗಿಯೂ ನನಗೆ ಕರೆದಾಗ ತುಂಬಾ ಸಂತೋಷ ಆಯ್ತು. ನನಗೆ ಇಷ್ಟೊಂದು ಅಚೀವರ್ಸ್ ಮಕ್ಕಳೊಟ್ಟಿಗೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಬಹುದಲ್ಲ ಅಂತ ತುಂಬಾ ಖುಷಿ ಆಯ್ತು. ಒಂದು 4 ವರ್ಷ ಓಲ್ಡ್ PU ಕಾಲೇಜು, ಡಿಗ್ರಿ ಕಾಲೇಜು ಇಷ್ಟೊಂದು ಸಾಧನೆ, ಇದು ರಾಜ್ಯದಲ್ಲೇ ಮೊದಲನೇ ಕಾಲೇಜ್ ಅನ್ಸುತ್ತೆ. ನಿಜವಾಗಿಯೂ ಹೆಮ್ಮೆ ತರುತ್ತೆ. ಈ ಒಂದು ಎಲ್ಲ ಏನು ಈ ವರ್ಷ 21 ರ್ಯಾಂಕ್ ಬಂದಿದೆ, PUCಯಲ್ಲಿ, ಡಿಗ್ರಿಯಲ್ಲೂ ಒಳ್ಳೆ ಪರ್ಸೆಂಟೇಜ್ ಬಂದಿದೆ, ಎಲ್ಲ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ರಿ. ಎಲ್ಲರಿಗೂ ಎಟ್ ದಿ ಔಟ್ಸೈಡ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಎವ್ರಿಬಡಿ. ಹಾಗೆ ಅದಕ್ಕೆ ಬರೇ ನಾವು ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ ಹೇಳಿದ್ರೆ ಸಾಕಾಗಲ್ಲ. ನಮ್ಮ ಚೇರ್ಮನ್, ನಮ್ಮ ಎಂಟೈರ್ ಫ್ಯಾಕಲ್ಟಿ ಮೆಂಬರ್ಸ್, JSPU ಕಾಲೇಜ್, ಡಿಗ್ರಿ ಕಾಲೇಜ್, ಹಾಗೂ ಅವರ ಪೇರೆಂಟ್ಸ್ ಶ್ರಮನೂ ತುಂಬಾ ಇರುತ್ತೆ. ಅದು ಮಕ್ಕಳು ಎಷ್ಟು ಎಫರ್ಟ್ ಹಾಕ್ತಾರೋ, ಟೀಚರ್ಸ್ ಎಷ್ಟು ಎಫರ್ಟ್ ಹಾಕ್ತಾರೋ, ಪೇರೆಂಟ್ಸ್ ಅದಕ್ಕೆ ಎಫರ್ಟ್ ಹಾಕದೆ ಹೋದ್ರೆ ಇದನ್ನ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಯರಾಮ್ ಶೆಟ್ಟಿ ಸರ್ ಅಂತ ಸಾಧಕರು ಹೇಳುವ ಕಿವಿ ಮಾತು ಏನ್ ಗೊತ್ತಾ? 2 ವಿಷಯಗಳು ನಿಮ್ಮನ್ನ ಕಾಪಾಡುತ್ತೆ. ಒಂದು, ನಿಮ್ಮ ಮೇಲೆ ನಿಮಗೆ ಇರುವ ನಂಬಿಕೆ, ಯಾವತ್ತೂ ಅದನ್ನ ಕಳ್ಕೋಬೇಡಿ. ಒಂದು ಕಪ್ಪೆ ಇತ್ತು, ಅದು ಮರ ಹತ್ತಾ ಇತ್ತು. ಬೇರೆಯವರೆಲ್ಲ ಹೇಳ್ತಿದ್ರು, ಏನ್ ಕಪ್ಪೆನಪ್ಪ ಮರ ಹತ್ತಾ ಇದೆ, ಕಪ್ಪೆಗಳೇನಾದ್ರು ಮರ ಹತ್ತವ, ಅದಿರ್ಬೇಕಾದ್ದು ನೀರಲ್ಲಲ್ವಾ ಅಂತ ಆಡ್ಕೋತಾ ಇದ್ರು. ಕಪ್ಪೆ ಯಾರ ಮಾತನ್ನು ಕೇಳದೆ ಮರ ಹತ್ತಿ ಮೇಲೆ ಕೂತ್ಕೊಂಡೇ ಬಿಟ್ಟು. ಅವಾಗ ಯಾರೋ ಕೇಳಿದ್ರು, ಏನ್ ಕಪ್ಪೆ ಎಲ್ರು ಬೈತಾ ಇದ್ರು ಹತ್ಬಿಟ್ಟಿಯಲ್ಲ ಅಂತ. ಕಪ್ಪೆ ಹೇಳ್ತು, ನಾನ್ ಕಿವುಡನಾಗಿದ್ದೆ, ನಂಗೇನು ಕೇಳಿಸ್ಲೇ ಇಲ್ಲ, ಅವರ ಟೀಕೆ ಮಾತುಗಳು ನನಗೆ ಕೇಳಿಸ್ಲೇ ಇಲ್ಲ. ಒಂದ್ ನೆನ್ಪಿಟ್ಕೊಳ್ಳಿ, ನಿಮ್ಮಲ್ಲಿ ಈಗಾಗಲೇ ಸಾಧನೆ ಮಾಡುವ ಶಕ್ತಿ ಇದೆ. ಅದು ನಿಮ್ಮ ರ್ಯಾಂಕಿನಿಂದ, ನಿಮ್ಮ ಉತ್ತಮ ಅಂಕಗಳಿಂದ ಲೋಕಕ್ಕೆ ಅದು ಈಗ ಗೊತ್ತಾಗಿದೆ. ಆ ಛಲವನ್ನ ಯಾವತ್ತೂ ಬಿಡಬೇಡಿ. ನಿಮ್ಮ ಮೇಲೆ ಸದಾ ಕಾಲ ನಂಬಿಕೆ ಇಟ್ಕೊಳ್ಳಿ. ಇದು ಮೊದಲನೇ ಮಾತು. ನಿಮ್ಮೆಲ್ಲರಿಗೂ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ನಾನು ಕಡಿಮೆ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನ ತಂದೆ ತಾಯಿಯಂದ್ರು ಕಾಲೇಜ್ ಮೆಟ್ಲು ಕೂಡ ಹತ್ತಿರಲ್ಲ. ಅಂತ ತಂದೆ ತಾಯಂದ್ರು ಕೂಡ ಇವತ್ತು ಇಲ್ಲಿರ್ತೀರಿ. ನಿಮ್ಮ ಮಕ್ಕಳನ್ನ ಕಾಲೇಜಿಗೆ ಸೇರಿಸಿ, ಡಿಗ್ರಿ ಮಾಡಿಸಿ, ಒಳ್ಳೆ ಕೆಲಸ ಸಿಗ್ಲಿ ಅಂತ ಹೇಳಿ ನೀವು ಕಷ್ಟ ಆಗ್ಲಿ, ಏನೇ ಅನಾನುಕೂಲ ಆದ್ರೂ ಕೂಡ ಎಲ್ಲವನ್ನೂ ಮೀರಿ ನಾನ್ ಕಾಲೇಜ್ ಓದಕ್ಕಾಗ್ಲಿಲ್ಲ, ನನ್ನ ಮಗಳು ಅಥವಾ ನನ್ನ ಮಗ ಕಾಲೇಜಿನಲ್ಲಿ ಓದ್ಲಿ, ಒಳ್ಳೆ ವಿದ್ಯಾಭ್ಯಾಸವನ್ನ ಪಡೀಲಿ ಅಂತ ಸಾಕಷ್ಟು ತ್ಯಾಗವನ್ನ ಮಾಡಿ ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ತಿದ್ದೀರಿ. ನಿಮಗೆ ನಾನು ಕೋಟಿ ಧನ್ಯವಾದಗಳನ್ನ ಇಲ್ಲಿಂದ ಕೂಡ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಇವತ್ತು ಪಿಕ್ಚರ್ಸ್ ನ ತೆಗೆದುಕೊಂಡ್ವಿ, ಎಲ್ಲ ರ್ಯಾಂಕ್ ಪಡೆದಿರುವಂತಹ ಮಕ್ಕಳು ಫೋಟೋಸ್ ನ ತೆಗೆದುಕೊಳ್ತಾ ಇದ್ವಿ. ಬಹುಶಃ ಆಲ್ ದ ಸ್ಟೂಡೆಂಟ್ಸ್ ಮೈಟ್ ಜಸ್ಟ್ ಪೋಸ್ಟ್ ಇಟ್ ಫಾರ್ ಅ ಸ್ಟೋರಿ ವಿಚ್ ಸ್ಟೇಸ್ ಓನ್ಲಿ ಫಾರ್ 24 hours ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋಬಹುದು. ಆದ್ರೆ ಈ ಚಿತ್ರ ಏನಿದೆಯಲ್ಲ, ನೀವು ರ್ಯಾಂಕ್ ಪಡೆದಾಗ ನಿಮ್ಮ ತಂದೆ ತಾಯಿಯ ಹೃದಯದಲ್ಲಿ ಅವರ ಕೊನೆ ಉಸಿರಿನವರೆಗೂ ಆ ಭಾವಚಿತ್ರ ಉಳಿದಿರುತ್ತೆ. ಅದನ್ನ ನೀವು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ತಂದೆ ತಾಯಿ ಮಾಡ್ತಿರುವಂತ ತ್ಯಾಗವನ್ನ, ಅವರಿಗೆ ಸಿಗದೆ ಇರುವಂತ ಸವಲತ್ತುಗಳನ್ನ ನಿಮ್ಗೆ ಕೊಡಿಸ್ತಾ ಇದ್ದಾರೆ. ಅದನ್ನ ಕೊನೆ ಕ್ಷಣದವರೆಗೂ ದಯಮಾಡಿ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅವರ ಹೆಸರನ್ನ, ಕೀರ್ತಿಯನ್ನ ಹೆಚ್ಚು ಮಾಡುವಂತ ಕೆಲಸವನ್ನ ನೀವು ಮಾಡಬೇಕು. ನಮ್ಮ JS ಪದವಿ ಪೂರ್ವ ಮತ್ತು JS ಪದವಿ ಕಾಲೇಜಿನ ವತಿಯಿಂದ 2025ರ ದ್ವಿತೀಯ PUC ಮತ್ತು BCom ಅಂತಿಮ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಮತ್ತು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು, ಅದ್ರ ಜೊತೆಗೆ JEಯಲ್ಲಿ ರ್ಯಾಂಕ್ ಪಡೆದ, CETಯಲ್ಲಿ ರ್ಯಾಂಕ್ ಪಡೆದ, ಆಮೇಲೆ ನೀಟ್ನಲ್ಲಿ ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮ. ಎಲ್ಲ ರಕ್ಷಕರನ್ನು, ಅವರ ವಿದ್ಯಾರ್ಥಿಗಳನ್ನು ರಕ್ಷಕರೊಟ್ಟಿಗೆ ಕರೆಸಿ ಅವರಿಗೆ ಮೆಮೆಂಟೋ, ಕ್ಯಾಶ್ ಪ್ರೈಸ್ ಮತ್ತು ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 200 ಮಂದಿ ವಿದ್ಯಾರ್ಥಿಗಳು ಅವರ ರಕ್ಷಕರೊಂದಿಗೆ ಬಂದು ಬಹುಮಾನ ಮತ್ತು ಪಾರಿತೋಷಿಕ ಪಡೆದಿದ್ದಾರೆ. ಬಹಳ ಸಂತೋಷ ಅಂತ ಹೇಳಿದ್ರೆ, ಎಲ್ಲ ರಕ್ಷಕರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಬಹಳ ಪ್ರೀತಿಯಿಂದ, ಗೌರವದಿಂದ ಕಳಿಸ್ತಾರೆ. ಅವರನ್ನು ಬಹಳ ಚೆನ್ನಾಗಿ ನೋಡಿಕೊಂಡು ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು, ಅವರನ್ನು ಕಡಿಮೆ ಅಂಕ ಪಡೆದ, SSLCಯಲ್ಲಿ ಕಡಿಮೆ ಅಂಕ ಪಡೆದರೂ ಕೂಡ PUCಯಲ್ಲಿ ಅವರು 85, 90, 95 ಅಂಕ ಅಥವಾ 100ರಲ್ಲಿ 100 ಅಂಕಗಳನ್ನು ಪಡಿತಕ್ಕಂಥ ಒಳ್ಳೆಯ ಒಂದು ಶಿಕ್ಷಕರ ತಂಡವನ್ನು, ಪ್ರಾಚಾರ್ಯರನ್ನು, ಶಿಕ್ಷಕರನ್ನು ಬಹಳ ಪರಿಣಾಮಕಾರಿಯಾಗಿ ಪಾಠ ಮಾಡ್ತಕ್ಕಂಥವ್ರು ನೇಮಿಸಿಕೊಂಡಿದ್ದೇವೆ. ಈ ಪರಿಸರದಲ್ಲಿ ಒಳ್ಳೆಯ ಶಿಸ್ತಿನ ಮತ್ತು
ಪರಿಣಾಮಕಾರಿಯಾದ ಬೋಧನೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಕಲ್ಪಿಸಿದ್ದೇವೆ. ನಮಗೆ ಸಹಕಾರ, ಎಲ್ಲ ರೀತಿಯ ಸಹಕಾರವನ್ನು ನೀಡಿದ ಸ್ಥಳೀಯ ಮುಖಂಡರಿಗೆ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ, ವಿಶೇಷವಾಗಿ ರಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಎಲ್ಲ ಪ್ರಾಚಾರ್ಯ ಉಪನ್ಯಾಸಕ ಸಿಬ್ಬಂದಿಗಳಿಗೆ ನಾನು ಶ್ರೀ ದುರ್ಗಾಪರಮೇಶ್ವರಿ ಎಜುಕೇಷನ್ ಟ್ರಸ್ಟ್ JSPU ಕಾಲೇಜ್ ಮತ್ತು JS ಪದವಿ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.